Good morning, students. Welcome to BSc 1 second semester environmental science class. Environmental science class. So here in this class we are going to discuss on water pollution. In the last video we were discussing air pollution. What is the meaning of pollution? What are the causes of air pollution? Then effects of air pollution, controlling measures of air pollution. Today we are going to talk about another type of pollution. Another natural resource is polluted by the what you call input of pollutants, man-made pollutants. So water pollution. Water, which is very, very essential for the life of living beings. So life is present only on this earth planet. Why? Because water is present on this earth planet. Water is not found in other planets. So research is going on whether the water is present in any other planets or not. So water is important for the origin of life. So you know it very well, life originated for the first time on this earth planet is in water only. Water only. First water appears, later on life begins to appear in water only. Water. So water is very, very essential, and that water is nowadays becoming more and more polluted, because of human activities. So these activities are called as the anthropological activities. So human activities destroy the natural environment of the water body. Water becomes not usable. We are not getting good water from the natural resources like river, well, then bore wells, the ponds. So earlier we were drinking water from the ponds, well and rivers directly, but nowadays the filtered water is being used. We are drinking filtered water because everywhere water is being polluted by we people. Now let us discuss. Water is one of the most vital natural resources on earth and has been around for a long time. In fact, the same water which we drink has been around in one form or the other since the time of the dinosaurs. ನೀರು ಅನ್ನೋದು ಬಹಳಷ್ಟು ಮುಖ್ಯ ನಮಗೆ. ನೀರಿಲ್ಲದೆ ಹೋದರೆ ಜೀವಿಗಳು ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಹದಲ್ಲಿ ಸುಮಾರು ಪ್ರತಿಶತ 70% ನೀರದ, ಉಳಿದ ಸುಮಾರು 20-30% ಬೇರೆ ಬೇರೆ ಭಾಗಗಳು, ಬೇರೆ ಬೇರೆ ಮಿನರಲ್ಸ್ ಅದಾವ. ಈ ನೀರು ಅನ್ನೋದು ಬಹಳ ಮುಖ್ಯ ನಮಗೆ. ಈ ನೀರು ಬೇರೆ ಬೇರೆ ರೀತಿಯಲ್ಲಿ ಈ ಭೂಮಿ ಮೇಲೆ ಅದ. ಸಿಹಿ ನೀರು ಅಂತ ಹೇಳ್ತೇವೆ, ಉಪ್ಪು ನೀರು ಅಂತ ಹೇಳ್ತೇವೆ. ಉಪ್ಪು ನೀರಿರೋದು ಸಮುದ್ರದಲ್ಲಿ, ಸಾಗರದಲ್ಲಿ. ಸಿಹಿ ನೀರಿರೋದು ನದಿಗಳಲ್ಲಿ, ಹಳ್ಳಗಳಲ್ಲಿ, ಕಾಲುವೆಗಳಲ್ಲಿ, ಸಣ್ಣ ಸಣ್ಣ ಜರಿಗಳಲ್ಲಿ, ತೊರೆಗಳಲ್ಲಿ, ಈ ಸರೋವರಗಳಲ್ಲಿ, ಬಾವಿಗಳಲ್ಲಿ, ಇಲ್ಲೆಲ್ಲ ಸಿಗೋದು ನಮಗೆ ಸಿಹಿ ನೀರು. ಈ ನೀರನ್ನು ನಾವು ನಮ್ಮ ದಿನನಿತ್ಯದ ಕೆಲಸಗಳಿಗಾಗಿ ಉಪಯೋಗ ಮಾಡ್ತೇವೆ. ನೀರನ್ನು ನಾವು ಯೂನಿವರ್ಸಲ್ ಸಾಲ್ವೆಂಟ್ ಅಂತ ಕರಿತೇವೆ. ಯಾಕಪ್ಪ ಅಂದರೆ ನೀರಿನಲ್ಲಿ ಭಾಳಷ್ಟು ವಸ್ತುಗಳು ಕರಗ್ತಾವೆ. ನಿಮ್ಗೆ ಗೊತ್ತದೆ, ಈ ಗಿಡಗಳು ತಮಗೆ ಬೇಕಾದಂತಹ ನ್ಯೂಟ್ರಿಯೆಂಟ್ಸನ್ನು ಭೂಮಿಯಿಂದ ಪಡಿತಾವೆ. ಭೂಮಿಯಿಂದ ಹೆಂಗೆ ಪಡಿತಾವೆ ಅಂತಂದರೆ, ಭೂಮಿಯಲ್ಲಿರ್ತಕ್ಕಂಥ ಇವೆಲ್ಲ ಖನಿಜಾಂಶಗಳು
ನೀರಿನೊಳಗೆ ಕರಗಿರ್ತಾವೆ, ಆ ನೀರನ್ನು ಬೇರೆಗಳ ಮೂಲಕ ಹೀರ್ಕೋತಾವೆ. ಈ ಥರ ಅವುಗಳಿಗೆ ಬೇಕಾದಂಥ ಎಲ್ಲ ನ್ಯೂಟ್ರಿಯೆಂಟ್ಸನ್ನ ಪಡಿತಾವೆ. ಅವುಗಳು ಪಡೆಯುವಂಥ ನ್ಯೂಟ್ರಿಯೆಂಟ್ಸು ಎಲ್ಲಿರ್ತದೆ? ನೀರಿನೊಳಗೆ ಕರಗಿರ್ತದೆ. ಆದ್ದರಿಂದ ನೀರನ್ನು ನಾವು ಯೂನಿವರ್ಸಲ್ ಸಾಲ್ವೆಂಟ್ ಅಂತ ಕರಿತೇವೆ. ಆ ನೀರನ್ನು ನಮ್ಮ ಬಟ್ಟೆ ಒಗೆಯಲಿಕ್ಕೆ, ಪಾತ್ರೆಗಳನ್ನು ತೊಳಿಲಿಕ್ಕೆ, ಮನೆ ಸ್ವಚ್ಛಗೊಳಿಸಲಿಕ್ಕೆ, ಈ ಫ್ಯಾಕ್ಟ್ರಿ ಮಷಿನ್ಸ್ನ ಸ್ವಚ್ಛಗೊಳಿಸಲಿಕ್ಕೆ ಭಾಳಷ್ಟು ರೀತಿಯಲ್ಲಿ ನೀರನ್ನು ಬಳಸ್ತಾರೆ. ನೀರು ಭಾಳ ಮುಖ್ಯ ನಮಗೆ. ಡೈನೋಸಾರ್ ಇದ್ದಲ್ಲ, ಆ ಕಾಲದಿಂದಲೂ ನೀರದ ಅಂತೇಳಿ. ಇಲ್ಲ, ಅದಕ್ಕಿಂತಲೂ ಪೂರ್ವದಲ್ಲೇ ನೀರದ ಈ ಭೂಮಿ ಮೇಲೆ. ದ ಅರ್ತ್ ಹ್ಯಾಸ್ ಮೋರ್ ದೆನ್ 2/3 ಆಫ್ ಇಟ್ಸ್ ಸರ್ಫೇಸ್ ಕವರ್ಡ್ ವಿತ್ ವಾಟರ್. ಭೂಮಿಯ ಒಂದು ಸರ್ಫೇಸ್ ಅದಲ್ಲ, ಇದರ 3 ಭಾಗ ಮಾಡಿ 2 ಭಾಗ ತೊಗೊಂಡ್ರೆ ಅದು ನೀರಿನಿಂದ ಆವರಿಸಲ್ಪಟ್ಟದ. 2/3 ಪಾರ್ಟ್ ಆಫ್ ದ ಲ್ಯಾಂಡ್ ಸರ್ಫೇಸ್ is covered with water. That is a lot of water. However, less than 0.3% is accessible for human consumption. ಇಷ್ಟಿದ್ರೂ ಕೂಡ ಮನುಷ್ಯನ ಬಳಕೆಗೆ ಸಿಗತಕ್ಕಂಥ ನೀರಿನ ಪ್ರಮಾಣ ಬರೀ 0.3%. ಎಷ್ಟು ವಿಚಿತ್ರ ಅಲ್ಲ? ನಾವು ಕುಡಿಲಿಕ್ಕೆ ದಿನನಿತ್ಯದ ಕೆಲಸಗಳಿಗೆ ಬಳಸುವಂಥ ನೀರು ಬರೀ 0.3%. ಹೆಚ್ಚಿನ ನೀರಿನ ಭಾಗ ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗ ಆಗ್ತದೆ. ಸಮುದ್ರದಲ್ಲಿರ್ತಕ್ಕಂಥ ನೀರು ನಮ್ಮ ಬಳಕೆಗೆ ಉಪಯೋಗ ಬರೋದಿಲ್ಲ. ಇನ್ಲ್ಯಾಂಡ್ ವಾಟರ್ ಅಂತ ಹೇಳ್ತಾರೆ. ಇನ್ಲ್ಯಾಂಡ್ ವಾಟರ್ ಅಂದರೆ ಇವು ಈ ಸಿಹಿ ನೀರಿನ ಈ ಸೋರ್ಸಸ್ ಅದಾವಲ್ಲ, ನದಿಗಳಿರ್ಬೋದು, ಹಳ್ಳಗಳಿರ್ಬೋದು, ಈ ನೀರನ್ನು ನಾವು ನಮ್ಮ ಉಪಯೋಗಕ್ಕೋಸ್ಕರ ಬಳಸ್ತೇವೆ. ಇದರಲ್ಲಿ ಬಳಸುವಂಥದ್ದು ಪ್ರಮಾಣ ಎಷ್ಟಪ್ಪ? ನೀರಿನ ಪ್ರಮಾಣ ಅಂದರೆ 0.3%. ಇದನ್ನು ನಾವು ಸರಿಯಾಗಿ ಬಳಸ್ಕೋಬೇಕು. ಈ ನದಿಗಳಲ್ಲಿ, ಹಳ್ಳಗಳಲ್ಲಿ ಇರುವಂಥ ನೀರು, ಬಾವಿಗಳಲ್ಲಿರ್ತಕ್ಕಂಥ ನೀರು ಎಷ್ಟದಪ್ಪ? ಎಲ್ಲ ಸೇರಿದರೆ 0.3% ಅದ. ಇದನ್ನು ನಾವು ಸರಿಯಾಗಿ ಬಳಕೆ ಮಾಡ್ಕೋಬೇಕು. ಇದನ್ನು ನಾವು ಕಲುಷಿತಗೊಳಿಸಿದ್ರೆ, ನದಿಗಳನ್ನು ನಾವು ಕಲುಷಿತಗೊಳಿಸ್ಲಿಕ್ಕೆ ಇವತ್ತು ಗಂಗಾ ನದಿ ಎಷ್ಟು ಕಲುಷಿತ ಆಗ್ಯದಂತ ನಿಮ್ಗೆ ಗೊತ್ತದ? ನಮ್ಮ ಹತ್ತಿರದಲ್ಲಿರ್ತಕ್ಕಂಥ ನದಿಗಳು ಕೂಡ ಕಲುಷಿತಗೊಂಡಾವ. ಯಾಕಂದರೆ ಅವುಗಳ ಈ ದಂಡೆ ಮೇಲೆ ಫ್ಯಾಕ್ಟ್ರಿಗಳದಾವೆ. ಆ ಫ್ಯಾಕ್ಟ್ರಿಗಳು ಈ ನೀರನ್ನು ತಮ್ಮ ಉಪಯೋಗಕ್ಕೋಸ್ಕರ ಬಳಸ್ಕೊಂಡು ಪೊಲ್ಯೂಟೆಡ್ ವಾಟರ್ನ ತಿರ್ಗಾ ನದಿಗಳಿಗೆ ಬಿಡ್ತಾವೆ. ನದಿಗಳಿಗೆ ಬಿಟ್ಟರೆ ನದಿಯಲ್ಲಿರ್ತಕ್ಕಂಥ ಜೀವಿಗಳು ಸಾಯ್ತಾವೆ. ಆ ನದಿಯ ನೀರನ್ನು ನಾವು ಬಳಸ್ತೀವಿ. ಡೈರೆಕ್ಟಾಗಿ ಬಳಸ್ಬೋದು ಅಥವಾ ಇಂಡೈರೆಕ್ಟಾಗಿ ಬಳಸ್ಬೋದು. ಇಂಡೈರೆಕ್ಟ್ ಅಂದರೆ ಆ ನೀರು ಭೂಮಿಯಲ್ಲಿ ಕರಗಿ ಭೂಮಿಯ ನೀರಿನ ಸೆಲೆಗಳಿಗೆ ಹೋಗಿ ಜಾಯಿನ್ ಆಗ್ಬೋದು. ಆ ನೀರನ್ನು ನಾವು ಕುಡಿದ್ರೆ ಕಾಯಿಲೆಗಳು ಬರೋ ಸಾಧ್ಯತೆ ಅದ. ಓಕೆ. ಆ್ಯಸ್ commercialization and industrialization have progressed, that number continues to dwindle down. Furthermore, inefficient and outdated practices, lack of awareness, and plethora of other circumstances have led to water pollution. ನಮಗೆ ಸರಿಯಾದ ಬಳಕೆಯ ಕ್ರಮ ಗುರುತಿರದೇ ಇರೋದ್ರಿಂದ ನೀರನ್ನು ನಾವು ಪೊಲ್ಯೂಟ್ ಮಾಡ್ಲಿಕ್ಕತ್ತೇವೆ. ಇಂಡಸ್ಟ್ರೀಸ್ ಅದಾವೆ, ಕಮರ್ಷಿಯಲೈಸೇಷನ್ ಮಾಡೋದ್ರಿಂದ ನಾವು ನೀರನ್ನು ಹಾಳು ಮಾಡ್ಲಿಕ್ಕತ್ತೇವೆ. So water pollution can be defined as the contamination of water bodies. Water pollution is caused when water bodies such as rivers, lakes, oceans, groundwater, and aquifers get contaminated with industrial and agricultural effluents. ಇವು ನ್ಯಾಚುರಲ್, ಪ್ರಾಕೃತಿಕವಾಗಿ ನಮಗೆ ಸಿಗ್ತಕ್ಕಂಥ ಈ ಹಳ್ಳಗಳಿರ್ಬೋದು, ನದಿಗಳಿರ್ಬೋದು, ಸಾಗರಗಳಿರ್ಬೋದು, ಗ್ರೌಂಡ್ ವಾಟರ್ ಇರ್ಬೋದು, ಇವೆಲ್ಲ ಕಂಟ್ಯಾಮಿನೇಟ್ ಆಗ್ಲಿಕ್ಕತ್ತಾವೆ, ಕಲುಷಿತ ಆಗ್ಲಿಕ್ಕತ್ತಾವೆ. ಹೆಂಗಪ್ಪ ಅಂದ್ರೆ ಇಂಡಸ್ಟ್ರಿಯಿಂದ ಬಂದಂಥ ಕೆಲವು ಈ ಹಾನಿಕಾರಕ ರಾಸಾಯನಿಕ ವಸ್ತುಗಳು. ಹಾಗೆಯೇ ಈ ಅಗ್ರಿಕಲ್ಚರಲ್ ಪ್ರಾಕ್ಟೀಸ್ನಲ್ಲಿ ನಮ್ಮ ರೈತರು ಏನು ಮಾಡ್ತಾರಪ್ಪ ಅಂದರೆ ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಾರೆ. ರಾಸಾಯನಿಕ ಗೊಬ್ಬರಗಳು ಅಂತಂದರೆ ಅವು ಎಷ್ಟು ಬೇಕೋ ಅಷ್ಟು ಉಪಯೋಗ ಮಾಡಿದರೆ ಅಡ್ಡಿ ಇಲ್ಲ. ರೈತರಿಗೆ ಅದರ ತಿಳುವಳಿಕೆ ಇರೋದಿಲ್ಲ. ಹೆಚ್ಚು ಇಳುವರಿ ಬರಲಿ ಅಂತೇಳಿ ಹೆಚ್ಚೆಚ್ಚು ಗೊಬ್ಬರಗಳನ್ನು ಹಾಕ್ತಾರೆ. ಈ ರಾಸಾಯನಿಕ ಗೊಬ್ಬರಗಳು ಅದು
ಮಳೆ ನೀರಿನ ಜೊತೆಗೆ ಕೊಚ್ಕೊಂಡು ಹೋಗಿ ಈ ನೀರಿಗೆ ಸೇರ್ತದೆ. ಆ ನೀರಿಗೆ ಸೇರಿದ ನಂತರ ನೀರಿನಲ್ಲಿರ್ತಕ್ಕಂಥ ಜೀವಿಗಳು ಎಲ್ಲ ಸಾಯ್ಲಿಕ್ಕೆ ಶುರು ಮಾಡ್ತಾವೆ. ನೈಟ್ರೇಟ್ ಜಾಸ್ತಿ ಆದರೆ ಅಲ್ಲಿ ಬೇರೆ ಬೇರೆ ಜೀವಿಗಳು ಬೆಳಿತಾವೆ. ಒಂದು ಮುಂದೆ ಅದು ಅದರ ಜೀವಕ್ಕೆ ಕೊತ್ತು ತರಬಹುದು. Then when water gets polluted, it adversely affects all life forms that directly or indirectly depend on this source. ನೀರು ಒಮ್ಮೆ ಕಲುಷಿತ ಆಯಿತು ಅಂದರೆ ನೀರಿನ ಮೇಲೆ ಡಿಪೆಂಡ್ ಆಗಿರುವಂಥ ಎಲ್ಲ ಜೀವಿಗಳಿಗೂ ಕೂಡ ತೊಂದರೆ ಆಗ್ತದೆ. ತೊಂದರೆಯನ್ನು ಅನುಭವಿಸಬೇಕು. ಅವು ಡೈರೆಕ್ಟ್ ಆಗಿರ್ಬೋದು ಅಥವಾ ಇಂಡೈರೆಕ್ಟ್ ಆಗಿರ್ಬೋದು. ದ ಎಫೆಕ್ಟ್ಸ್ ಆಫ್ ವಾಟರ್ ಕಂಟಾಮಿನೇಷನ್ ಕ್ಯಾನ್ ಬಿ ಫೆಲ್ಟ್ ಫಾರ್ ಇಯರ್ಸ್ ಟು ಕಮ್. ಅದರದ್ದು ಸಮಸ್ಯೆ ಭಾಳಷ್ಟು ವರ್ಷಗಳವರೆಗೆ ಹಾಗೆ ಉಳಿತದೆ. ಸೋರ್ಸಸ್ ಆಫ್ ವಾಟರ್ ಪೊಲ್ಯೂಷನ್ ಹೆಂಗೆ ಆಗ್ತದೆ, ಕಾರಣಗಳೇನು, ಸಾಧ್ಯತೆಗಳೇನು ಅಂದರೆ ದ ಕೀ ಕಾಸಿಟಿವ್ಸ್ ಆಫ್ ವಾಟರ್ ಪೊಲ್ಯೂಷನ್ ಇನ್ ಇಂಡಿಯಾ ಆರ್ ಅರ್ಬನೈಜೇಷನ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅರ್ಬನೈಜೇಷನ್, ಪಟ್ಟಣಗಳು ಹುಟ್ಲಿಕ್ಕತ್ತು, ಹಳ್ಳಿಗಳು ಸಂಖ್ಯೆ ಕಡಿಮೆ ಆಯಿತು, ಪಟ್ಟಣಗಳ ಸಂಖ್ಯೆ ಹೆಚ್ಚಾಯಿತು. ಪಟ್ಟಣಗಳಿಗೂ ಹಳ್ಳಿಗಳಿಗೂ ಇರುವಂಥ ವ್ಯತ್ಯಾಸ ನಿಮ್ಗೆ ಗುರ್ತದೆ. ಹಳ್ಳಿಗಳಲ್ಲಿ ಜನಸಂಖ್ಯೆ ಕಡಿಮೆ ಇರ್ತದೆ, ಪಟ್ಟಣಗಳಲ್ಲಿ ಜನಸಂಖ್ಯೆ ಹೆಚ್ಚಿರ್ತದೆ. ಪಟ್ಟಣಗಳಲ್ಲಿ ಈ ಕಾರ್ಮಿಕರ ಸಂಖ್ಯೆ ಹೆಚ್ಚಿರ್ತದೆ, ಕಟ್ಟಡಗಳು ಜಾಸ್ತಿ ಅದಾವೆ. ಕಟ್ಟಡಗಳು ಕಟ್ಟಲಿಕ್ಕೆ ಬೇಕಾಗಿರುವಂಥ ಕಾರ್ಮಿಕರು ಈ ಹಳ್ಳಿಗಳಿಂದ ಬರ್ತಾರೆ. ಅಲ್ಲಿ ನ್ಯಾಚುರಲ್ ರಿಸೋರ್ಸ್ ಉಪಯೋಗ ಮಾಡುವಂಥ ಪ್ರಮಾಣ ಹೆಚ್ಚಾಗಿರ್ತದೆ. ಹೆಚ್ಚು ನ್ಯಾಚುರಲ್ ರಿಸೋರ್ಸ್ ಯೂಸ್ ಆಗ್ತಾವೆ ಇಲ್ಲಿ ಪಟ್ಟಣಗಳಲ್ಲಿ. ಹಾಗೆ ಪೊಲ್ಯೂಟೆಂಟ್ಸ್ ಕೂಡ ಹೆಚ್ಚೆಚ್ಚು ಬಿಡುಗಡೆ ಆಗ್ತಾವೆ. ಆದ್ದರಿಂದ ಈ ಹಳ್ಳಿಗಳಲ್ಲಿ ಇರುವಂಥ ವಾತಾವರಣ ಮತ್ತು ಪಟ್ಟಣದಲ್ಲಿರ್ತಕ್ಕಂಥ ವಾತಾವರಣ ಕಂಪೇರ್ ಮಾಡಿದರೆ ಹಳ್ಳಿಗಳಲ್ಲಿರ್ತಕ್ಕಂಥ ವಾತಾವರಣ ಭಾಳ ಯೋಗ್ಯ ಆಗಿರ್ತದೆ, ಇನ್ನೂ ಅಷ್ಟು ಕಲುಷಿತ ಆಗಿರೋದಿಲ್ಲ. ಆದರೆ ಅದು ಕಂಪೇರ್ ಮಾಡಿದರೆ ಪಟ್ಟಣಗಳಲ್ಲಿರ್ತಕ್ಕಂಥ ವಾತಾವರಣ ಭಾಳಷ್ಟು ಕಲುಷಿತಗೊಂಡಿರ್ತದೆ. ವಾತಾವರಣ ಅಂತಂದರೆ ಗಾಳಿ ಅಷ್ಟೇ ಅಲ್ಲ, ಅಲ್ಲಿರ್ತಕ್ಕಂಥ ನೀರಿರ್ಬೋದು, ಅಲ್ಲಿರ್ತಕ್ಕಂಥ ಮಣ್ಣಾಗಿರ್ಬೋದು, ಎಲ್ಲವೂ ಕಲುಷಿತಗೊಂಡಿರ್ತದೆ. ಕಾರಣ ಏನಪ್ಪ ಅಂದರೆ ಅಲ್ಲಿ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ಹೆಚ್ಚಾದಂಥ ಜನಸಂಖ್ಯೆಗೆ ಹೆಚ್ಚೆಚ್ಚು ನ್ಯಾಚುರಲ್ ರಿಸೋರ್ಸಸ್ ಬಳಕೆ ಆಗ್ತವೆ. ಅದರಿಂದ ತಯಾರಾದಂಥ ಪೊಲ್ಯೂಟೆಂಟ್ಸ್ ಅಲ್ಲಿ ಬಿಡುಗಡೆ ಆಗ್ತಿರ್ತಾವೆ. ಹೀಗಾಗಿ ಈಗ ಸೋ ಕಾಲ್ಡ್ ಡೆವಲಪ್ಡ್ ಕಂಟ್ರೀಸ್ ಅಂತದಾವಲ್ಲ, ಈಗ ಈ ರಾಷ್ಟ್ರಗಳನ್ನು ಬೇರೆ ಬೇರೆ ರೀತಿಯಲ್ಲಿ ವಿಂಗಡಣೆ ಮಾಡಿದ್ದಾರೆ. ಡೆವಲಪ್ಡ್ ಕಂಟ್ರೀಸ್, ಡೆವಲಪಿಂಗ್ ಕಂಟ್ರೀಸ್ ಮತ್ತು ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಅಂತೇಳಿ. ಈ ಡೆವಲಪ್ಡ್ ಕಂಟ್ರೀಸ್ ಅನ್ನೋದಲ್ಲ, ಭಾಳ ಮುಂದುವರೆದಂಥ ದೇಶಗಳು, ಅಲ್ಲಿ ಈ ನ್ಯಾಚುರಲ್ ರಿಸೋರ್ಸಸ್ನ ಹೆಚ್ಚು ಬಳಕೆ ಮಾಡ್ತಾರೆ. ಜನಸಂಖ್ಯೆ ಕಡಿಮೆ ಅದಲ್ಲಿ, ಆದರೆ ಬಳಕೆ ಮಾಡುವಂಥ ಈ ಪ್ರಾಕೃತಿಕ ಸಂಪತ್ತನ್ನು ಹೆಚ್ಚೆಚ್ಚು ಬಳಕೆ ಮಾಡೋದರಿಂದ ಅವರಿಂದ ಆ ಪೊಲ್ಯೂಟೆಂಟ್ಸ್ ಹೆಚ್ಚು ರಿಲೀಸ್ ಆಗ್ತವೆ. ಆ ಪೊಲ್ಯೂಟೆಂಟ್ಸು ಬೇರೆ ಬೇರೆ ದೇಶಗಳಿಗೆ, ಡೆವಲಪಿಂಗ್ ಕಂಟ್ರೀಸ್ ಇರ್ಬೋದು, ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಇರ್ಬೋದು, ಅವುಗಳಿಗೆ ಅದು ಅಫೆಕ್ಟ್ ಆಗ್ತದೆ. ಹಾಗೆ ಈಗ ಹಳ್ಳಿಗಳಿಗೆ ಪಟ್ಟಣಕ್ಕೆ ನಾವು ಕಂಪೇರ್ ಮಾಡಿದಾಗ ಹಳ್ಳಿ ಜನ ಪಟ್ಟಣದವರಿಂದ ತೊಂದರೆಯನ್ನು ಅನುಭವಿಸ್ತಾರೆ. ಈಗ ಸಿಟಿ ತೊಗೊಳ್ರಿ, ಯಾವುದೋ ಒಂದು ದೊಡ್ಡ ಸಿಟಿ, ಬೆಂಗಳೂರು ಅಂತ ಸಿಟಿ ತೊಗೊಳ್ರಿ. ಆ ಬೆಂಗಳೂರಲ್ಲಿ ತಯಾರಾದಂಥ ಈ ಗಾರ್ಬೇಜ್ ವೇಸ್ಟೇಜ್ ಇರ್ತದಲ್ಲ, ಅದನ್ನು ಒಯ್ದು ಈ ಮುನ್ಸಿಪಾಲ್ಟಿಯವರು ಈ ಬೆಂಗಳೂರು ಸಿಟಿಯ ಹೊರಗಡೆ ಇರ್ತಕ್ಕಂಥ ಹಳ್ಳಿಗಳ ಸಮೀಪ ಅದನ್ನು ಡಂಪ್ ಮಾಡ್ತಾರೆ. ಡಂಪ್ ಮಾಡಿದಾಗ ಆ ಹಳ್ಳಿಗಳ ಜನಕ್ಕೆ ಇದರ ಪರಿಣಾಮ ಆಗ್ತದೆ. ಆ ರೋಗಗಳು ಬರ್ಬೋದು, ರೋಗ ರುಜಿನಗಳು ಹೆಚ್ಚಾಗ್ತವೆ. ಅದರ ಅರ್ಥ ಈ ಪಟ್ಟಣಗಳಿಂದ ಹಳ್ಳಿಗಳಿಗೆ ಭಾಳಷ್ಟು ತೊಂದರೆಗಳಿದಾವೆ. ಸೊ ದಿಸ್ ಇಸ್ ಕಾಲ್ಡ್ ಅರ್ಬನೈಜೇಷನ್. ಪಟ್ಟಣಗಳ ಸಂಖ್ಯೆ ಜಾಸ್ತಿ ಆಗೋದ್ರಿಂದಲೂ ಕೂಡ ಏನಾಗಿದೆ, ವಾಟರ್ ಪೊಲ್ಯೂಷನ್ ಹೆಚ್ಚಾಗ್ಲಿಕ್ಕೆ. ಡಿಫಾರೆಸ್ಟೇಷನ್, ಕಾಡಿನ ಪ್ರಮಾಣ ವರ್ಷದಿಂದ ವರ್ಷಕ್ಕೂ ಕಡಿಮೆ ಆಗ್ತಾ ಬರ್ತದೆ. ಈ ಕಡಿಮೆ ಆಗೋದ್ರಿಂದ ಏನಾಗ್ತದಪ್ಪ, ಕಾಡಿದ್ರೆ ಕಾರ್ಬನ್ ಡೈಆಕ್ಸೈಡ್ನ ಅಬ್ಸರ್ವ್ ಮಾಡ್ತಿತ್ತು, ವಾತಾವರಣದಲ್ಲಿರ್ತಕ್ಕಂಥ ಎಲ್ಲ ಮಾಲಿನ್ಯಕಾರಕ ಈ ಅನಿಲಗಳನ್ನು ಹೀರ್ಕೊಂಡು ಅದರ ಪ್ರಮಾಣವನ್ನು ಕಡಿಮೆ ಮಾಡ್ತಿತ್ತು, ಡೈಲ್ಯೂಟ್ ಮಾಡ್ತಿತ್ತು. ಹಾಗೆ ಮಳೆಯನ್ನು ಬರ್ತಿಸ್ತಿತ್ತು. ಗಿಡಗಳಿದ್ದರೆ ಮಳೆ ಬರ್ತದೆ, ಮಳೆಯ ಪ್ರಮಾಣ ಕಡಿಮೆ ಆಗ್ತದೆ. ಕಾಡು ಕಡಿಮೆ ಆದರೆ ಮಳೆ ಪ್ರಮಾಣ ಕಡಿಮೆ ಆಗ್ತದೆ. ಮಳೆ ಪ್ರಮಾಣ ಕಡಿಮೆ ಆಗ್ತಂದ್ರೆ ನಮಗೆ ಸಿಗತಕ್ಕಂಥ ನೀರು ಏನು 0.3% ಅದಲ್ಲ, ಅದು ಸಿಗೋದಿಲ್ಲ. ಅಂದರೆ ನಾವು ಕುಡಿಯುವಂಥ ನೀರು ಮಳೆ ನೀರೇ, ಸಮುದ್ರ ನೀರಲ್ಲ ನಾವು ಕುಡಿಯೋದು. ಅರ್ಥ ಆಯಿತು? ನಾವು ಸಮುದ್ರದಲ್ಲಿ ಹೋಗಿದ್ರೂ ಕೂಡ ಸಮುದ್ರ ನೀರನ್ನು ಕುಡ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಕಡೆ ನೀರೇ ಇದ್ದರೂ ಕೂಡ ಅದನ್ನು ಕುಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಬೇಕಾಗಿರೋದು ಸಿಹಿ ನೀರೇ ಬೇಕು. ಅಲ್ಲಿ ಉಪ್ಪಿನ ಅಂಶ ಜಾಸ್ತಿ ಅದ, ಆ ನೀರನ್ನು ನಾವು ಕುಡಿದ್ರೆ
ನಮ್ಮಲ್ಲಿ ನಮ್ಮ ಬಾಡಿ ಫಂಕ್ಷನ್ಸ್ ಎಲ್ಲ ದೇ ಆರ್ ಅಫೆಕ್ಟೆಡ್ ಆ್ಯಂಡ್ ವಿ ಮೇ ನಾಟ್ ಸರ್ವೈವ್. ಸೊ ಡಿಫಾರೆಸ್ಟೇಷನ್ ಭಾಳ ಇಂಪಾರ್ಟೆಂಟ್. ಡಿಫಾರೆಸ್ಟೇಷನ್ ಆಗಬಾರ್ದು, ಕಾಡನ್ನು ಕಡಿಬಾರ್ದು, ಗಿಡಗಳನ್ನು ಕಡಿಬಾರ್ದು, ಗಿಡಗಳನ್ನ ನೆಡಬೇಕು ನಾವು. ಗಿಡಗಳಿಗೂ ನಮಗೂ ಭಾಳಷ್ಟು ಸಂಬಂಧ ಅದ. ಗಿಡ ಯಥೇಚ್ಛವಾಗಿದ್ದರೆ, ಅವು ಸುಖದಿಂದಿದ್ರೆ ನಾವು ಸುಖಿಯಾಗ್ತೀವಿ. ಸೊ ಡಿಫಾರೆಸ್ಟೇಷನ್ ಮೊದಲೇದ್ದು ಅರ್ಬನೈಜೇಷನ್, ಪಟ್ಟಣಗಳ ಸಂಖ್ಯೆ ಹೆಚ್ಚಾಗೋದು. ಡಿಫಾರೆಸ್ಟೇಷನ್ ಕಾಡಿನ ಪ್ರಮಾಣ ಕಡಿಮೆ ಆಗೋದು, ಕಾಡನ್ನು ಕಡಿಯೋದು. ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ಸ್, ಕಾರ್ಖಾನೆಗಳಿಂದ ಹೊರಗೆ ಬರ್ತಕ್ಕಂಥ ಹಾನಿಕಾರಕ ಮಾಲಿನ್ಯಕಾರಕ ವಸ್ತುಗಳು. ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ಪ್ರಾಕ್ಟೀಸಸ್, ಸೋಷಿಯಲ್ ಮತ್ತು ರಿಲಿಜಿಯಸ್ ಪ್ರಾಕ್ಟೀಸಸ್ ಅಂತಾರೆ. ಅಂದರೆ ಕೆಲವು ಈ ಧಾರ್ಮಿಕ ಚಟುವಟಿಕೆಗಳಿರ್ತಾವೆ, ಅವುಗಳಿಂದಲೂ ಕೂಡ ಈ ಥರ ಆಗೋ ಸಾಧ್ಯತೆಗಳಿದಾವೆ. ಈ ನೀರು ಕಲುಷಿತಗೊಳ್ಳುವಂಥ ಸಾಧ್ಯತೆ ಅದಾವೆ. ಈಗ ಕೆಲವೊಂದಿಷ್ಟು ಧರ್ಮದಲ್ಲಿ ಏನದಾವ, ನಾವೆಲ್ಲ ನೀರಿಗೆ ಎಲ್ಲ ಬಿಟ್ಬಿಡ್ತಾರೆ. ಎಲ್ಲ ಭಾಳಷ್ಟು ತ್ಯಾಜ್ಯ ವಸ್ತುಗಳನ್ನು, ಧರ್ಮದಂತೆಲ್ಲ ಈ ಭಾಳಷ್ಟು ವೇಸ್ಟ್, ಮನೆಯಲ್ಲಿ ತಯಾರಾದಂಥ ವೇಸ್ಟನ್ನು ಅಲ್ಲೇ ಪಕ್ಕದಲ್ಲಿ, ನಮ್ಮ ಊರಿನ ಪಕ್ಕದಲ್ಲೇ ಅಥವಾ ಮನೆ ಪಕ್ಕದಲ್ಲೇ ಎಲ್ಲೇ ಒಂದು ಕೆನಾಲ್ ಅದಪ್ಪ, ನದಿ ಹರಿತದಂದ್ರೆ ಅದಕ್ಕೆ ಹೋಗಿ ಡಂಪ್ ಮಾಡಿಬಿಡ್ತೀವಿ ನಾವು. ಭಾಳ ಕೆಟ್ಟ ಪ್ರಾಕ್ಟೀಸ್ ಇದೆ. ಅದನ್ನು ಹಂಗೆ ತೇಲ್ತಾ ಹೋಗ್ತದೆ, ಅದು ನೀರೊಳಗೆ ಮಿಕ್ಸ್ ಆಗಿ ನೀರಿನಲ್ಲಿರ್ತಕ್ಕಂಥ ಜೀವಿಗಳಿಗೆ ತೊಂದರೆ ಮಾಡ್ತದೆ. ನಿಮ್ಗೆ ಗೊತ್ತದ, ಈ ನದಿಗಳಿದ್ದು ಅಂದರೆ ಎಲ್ಲೋ ಒಂದು ಕಡೆ ಸತ್ತಂಥ ವ್ಯಕ್ತಿಗಳು ಅಥವಾ ಸತ್ತಂಥ ಈ ಪ್ರಾಣಿಗಳು ಹಂಗೆ ತೇಲ್ತಾ ಬರ್ತಿರ್ತಾವೆ. ಅದರಿಂದ ನೀರು ಕಲುಷಿತಗೊಳ್ತದೆ. ಯೂಸ್ ಆಫ್ ಡಿಟರ್ಜೆಂಟ್ಸ್ ಆ್ಯಂಡ್ ಫರ್ಟಿಲೈಸರ್ಸ್, ಈ ಸೋಪ್ಗಳನ್ನು ಬಳಸೋದು ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದು, ಇದು ಕೂಡ ನೀರು ಕಲುಷಿತ ಆಗಲಿಕ್ಕೆ ಕಾರಣ ಆಗ್ತದೆ. ಅಗ್ರಿಕಲ್ಚರಲ್ ರನ್ ಆಫ್ಸ್, ಈ ಹೊಲಗಳಿಗೆ ನಾವು ಗೊಬ್ಬರ ಕೊಡ್ತೇವೆ, ರಾಸಾಯನಿಕ ಗೊಬ್ಬರ. ಆ ಗೊಬ್ಬರ ಕೊಟ್ಟ ನಂತರ ಮಳೆ ಆಗ್ತದೆ. ಮಳೆ ಆತಂದ್ರೆ ಮಳೆ ನೀರಿನ ಜೊತೆಗೆ ಈ ಗೊಬ್ಬರ ಎಲ್ಲ ಕೊಚ್ಕೊಂಡು ಹೋಗ್ತದೆ. ಕೊಚ್ಕೊಂಡು ಹೋಗಿ ನದಿಗಳಿಗೆ, ಹಳ್ಳಗಳಿಗೆ ಸೇರ್ತದೆ. ಯೂಸ್ ಆಫ್ ಇನ್ಸೆಕ್ಟಿಸೈಡ್ಸ್ ಆ್ಯಂಡ್ ಪೆಸ್ಟಿಸೈಡ್ಸ್, ರೈತರು ಕೀಟನಾಶಕಗಳನ್ನು ಬಳಸ್ತಾರೆ. ಹೆಚ್ಚೆಚ್ಚು ಕೀಟನಾಶಕಗಳು, ರಾಸಾಯನಿಕ ಕೀಟನಾಶಕಗಳು. ಈ ರಾಸಾಯನಿಕ ಕೀಟನಾಶಕಗಳು ಈ ಯಾವ ಕೀಟ ಸಾಯಬೇಕಲ್ಲ, ಅದಷ್ಟೇ ಅಲ್ಲ, ನಮ್ಮ ಬೇಕಾದಂಥ ನಮಗೆ ಉಪಯುಕ್ತ ಇರತಕ್ಕಂಥ ಕೀಟಗಳು ಕೂಡ ಸತ್ತು ಹೋಗ್ಬೋದು. ಮುಂದೆ ಅದೇ ಕೀಟನಾಶಕ ಮಳೆ ನೀರಿನ ಜೊತೆಗೆ ಕೊಚ್ಕೊಂಡು ನದಿಗಳಿಗೆ ಸೇರ್ತದೆ, ಹಳ್ಳಗಳಿಗೆ ಸೇರ್ತದೆ, ಹೊಲದಲ್ಲಿರ್ತಕ್ಕಂಥ ಕೆರೆಗಳಿಗೆ ಸೇರ್ತದೆ. ಆ ನೀರನ್ನು ನಾವು ಕುಡಿದ್ರೆ ನಮ್ಮ ದೇಹಕ್ಕೆ ಆ ರಾಸಾಯನಿಕ ವಸ್ತುಗಳು ಟ್ರಾನ್ಸ್ಫರ್ ಆಗ್ತವೆ, ವರ್ಗಾಯಿಸಲ್ಪಡ್ತವೆ. ನಮ್ಮ ದೇಹದಲ್ಲಿರ್ತಕ್ಕಂಥ ಈ ಅನ್ನನಾಳದಿಂದ ಬೇರೆ ಬೇರೆ ಈ ಸಿಸ್ಟಮ್ಸ್ ಅದಾವೆ, ಆರ್ಗನ್ ಸಿಸ್ಟಮ್ಸ್ಗೆ ಅಫೆಕ್ಟ್ ಮಾಡ್ತವೆ. ವಾಟರ್ ಪೊಲ್ಯೂಷನ್, a modern epidemic. One of the primary causes of water pollution is the contamination of water bodies by toxic chemicals. The dumped plastic bottles, tins, water cans and other waste pollute the water bodies. ಅದು ಹೇಳಿದ್ನಲ್ಲ, ಈಗ ಪಟ್ಟಣದ ಪಕ್ಕದಲ್ಲಿ ಏನಾದರೂ ಒಂದು ವಾಟರ್ ಬಾಡಿ ಇತ್ತಂದರೆ, ನದಿ ಇತ್ತಂದರೆ, ಅಲ್ಲಿ ಈ ಪ್ಲಾಸ್ಟಿಕ್ ಬಾಟಲ್, ಟಿನ್, ವೇಸ್ಟ್ ಎಲ್ಲ ಈ ಡಬ್ಬಿಗಳಿರ್ಬೋದು ಎಲ್ಲ ಹೋಗಿ ಅಲ್ಲೇ ಡಂಪ್ ಮಾಡಿಬಿಡೋದು. ದೀಸ್ ರಿಸಲ್ಟ್ ಇನ್ ವಾಟರ್ ಪೊಲ್ಯೂಷನ್ ವಿಚ್ ಹಾರ್ಮ್ಸ್ ನಾಟ್ ಜಸ್ಟ್ ಹ್ಯೂಮನ್ಸ್ ಬಟ್ ದ ಹೋಲ್ ಎಕೋಸಿಸ್ಟಮ್. ಬರೀ ಹ್ಯೂಮನ್ ಬೀಯಿಂಗ್ಸಿಗೆ ಅಷ್ಟೇ ಅಫೆಕ್ಟ್ ಮಾಡೋದಿಲ್ಲ, ಎಂಟೈರ್ ಎಕೋಸಿಸ್ಟಮ್ಗೆ ಅಫೆಕ್ಟ್ ಮಾಡ್ತದೆ. ಎಕೋಸಿಸ್ಟಮ್ ಅಂದರೆ ನಿಮ್ಗೆ ಗೊತ್ತದ. ಎಕೋಸಿಸ್ಟಮ್ ಅಂತಂದರೆ ಇಲ್ಲಿ ಜೀವಿಗಳು ಮತ್ತು ಜೀವಿ ಇಲ್ಲದೇ ಇರತಕ್ಕಂಥ ಫ್ಯಾಕ್ಟರ್ಸ್ ಸೇರಿಕೊಂಡು ಒಂದು ಸಿಸ್ಟಮ್ ತಯಾರಾಗಿರ್ತದೆ. ಒಂದಕ್ಕೊಂದು ಸಂಬಂಧವನ್ನು ಹೊಂದಿರ್ತಾವೆ. ಈಗ ಬಯೋಟಿಕ್ ಫ್ಯಾಕ್ಟರ್ಸ್ ಮತ್ತು ನಾನ್ ಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ನೋಡಿದ್ವಿ ನಾವು. ಬಯೋಟಿಕ್ ಫ್ಯಾಕ್ಟರ್ಸ್, ನಾನ್ ಬಯೋಟಿಕ್ ಫ್ಯಾಕ್ಟರ್ಸ್ ಎಕೋಸಿಸ್ಟಮ್ದಲ್ಲಿ. ಈ ಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ತೊಗೊಳ್ಕೊಂಡು ಯಾವುದು ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್ ತೊಗೊಳ್ರಿ. ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್ದೊಳಗೆ ಗ್ರಾಸ್ ಇರ್ತದೆ. ಗ್ರಾಸ್ ತಿನ್ನುವಂಥವು ಗ್ರಾಸ್ ಹಾಪರ್ಸ್ ಇರ್ತಾವೆ. ಗ್ರಾಸ್ ಹಾಪರ್ಸನ್ನು ತಿನ್ನುವಂಥವು ಫ್ರಾಗ್ಸ್ ಇರ್ತಾವೆ. ಫ್ರಾಗ್ಸ್ ತಿನ್ನುವಂಥವು ಸ್ನೇಕ್ಸ್ ಇರ್ತಾವೆ. ಸ್ನೇಕ್ಸ್ ತಿನ್ನುವಂಥವು ವಲ್ಚರ್ಸ್ ಇರ್ತಾವೆ. ಹದ್ದು ಗಿಡಗಳು ಇರ್ತಾವೆ. ತಿಳಿತು? ಈಗ
ಅಲ್ಲಿರ್ತಕ್ಕಂಥ ನೀರು, ಆ ಹುಲ್ಲುಗಾವಲಿಗೆ ಸರಬರಾಜಾಗತಕ್ಕಂಥ ನೀರಿನಲ್ಲಿ ಏನಾದರೂ ಕಲುಷಿತ ಆತಂದ್ರೆ ಅದು ಎದಕ್ಕೆ ಹೋಗ್ತದೆ? ಹುಲ್ಲಿಗೆ ಹೋಗ್ತದೆ, ಗಿಡಗಳಿಗೆ ಹೋಗ್ತೈತಿ. ಆ ಗಿಡಗಳನ್ನ ತಿನ್ನುವಂಥ ಪ್ರಾಣಿಗಳು ನೆಕ್ಸ್ಟ್ ಹೋಗ್ತದೆ. ಆ ಪ್ರಾಣಿಗಳು ತಿಂದು ಬದುಕುವಂಥ ಮತ್ತು ಮೇಲ್ಜಾತಿ ಮೇಲ್ವರ್ಗದ ಪ್ರಾಣಿಗಳು ಇರ್ತಾವಲ್ಲ, ಕಾರ್ನಿವರಸ್ ಎನಿಮಲ್ಸ್ ಅಂತಾರೆ, ಅವುಗಳ ದೇಹದಲ್ಲಿ ಹೋಗ್ತದೆ. ಈ ಥರ ಆಯಿತಾ. ಈಗ ಡಿ ಡಿ ಟಿ ತಿಳ್ಕೊಳ್ರಿ. ಡಿ ಡಿ ಟಿಯನ್ನು ಎಲ್ಲ ಈ ಮಾಸ್ಕಿಟೋ ಕೊಲ್ಲಲಿಕ್ಕೆ ಅದನ್ನು ಬಳಕೆ ಮಾಡ್ತಾರೆ. ಅಷ್ಟೇ ಅಲ್ಲ, ರಸ್ತೆ ಬದಿಗೆ ಈ ಘಟನ ಮೇಲೆಲ್ಲ ಆ ಪೌಡ್ರನ್ನ ಸಿಂಪಡಿಸುತ್ತಾರೆ. ನಿಮ್ಗೆ ಗೊತ್ತದ, ಭಾಳ ಡೇಂಜರ್ ಅದು ಕ್ಲೋರಿನೇಟೆಡ್ ಪೆಸ್ಟಿಸೈಡ್ ಅಂತ ಹೇಳ್ತಾರೆ. ಡಿ ಡಿ ಟಿ ಇರ್ಬೋದು, BHC ಇರ್ಬೋದು, ಇವು ಭಾಳ ಡೇಂಜರ್. ಇವು ನೂರಾರು ವರ್ಷಗಳ ಕಾಲ ಅವು ಡಿಗ್ರೇಡೇಷನ್ ಆಗೋದಿಲ್ಲ. ಅದರ ಬಯಾಲಜಿಕಲ್ ಆ್ಯಕ್ಟಿವಿಟಿ ಪೊಟೆನ್ಷಿಯಲ್ ಕಡಿಮೆ ಆಗೋದಿಲ್ಲ. ಅದು ವಾತಾವರಣದಲ್ಲಿ ಹಾಗೆ ಉಳಿತದೆ. ಅದು ಮಳೆ ಬಂದಾಗ ಅದು ಕೊಚ್ಕೊಂಡು ಹೋಗಿ ನದಿಗೆ ಸೇರ್ತದೆ. ಆ ನೀರನ್ನು ನಾವು ಕುಡಿತೀವಿ. ನದಿ ಅಂತಲ್ಲ, ಯಾವುದೇ ಈ ಭೂಮಿ ಒಳಗೆ ಹಿಂಗತ್ತದ, ಭೂಮಿ ಒಳಗೆ ಹಿಂಗಿದಂಥ ನೀರು ಈ ಬೋರ್ವೆಲ್ಗೆ ಹೋಗಿ ಜಾಯ್ನ್ ಆಗ್ತದೆ. ಆ ಬೋರ್ವೆಲ್ ನೀರು ನಾವು ಕುಡಿತೀವಿ. ನಮ್ಮ ದೇಹದಲ್ಲಿ ಆ ಡಿ ಡಿ ಟಿ ಬರ್ತದೆ. ನಮ್ಮ ದೇಹದ ಎಲ್ಲ ಟಿಶ್ಯೂಗಳಲ್ಲಿ ಆ ಡಿ ಡಿ ಟಿ ಬರ್ತದೆ. ಆಯಿತು. ಅದು ಒಮ್ಮಿಂದ ಒಮ್ಮೆಲೆ ನಮ್ಗೆ ಅದರ ಪರಿಣಾಮ ಕಂಡು ಬರೋಂಗಿಲ್ಲ. ಭಾಳಷ್ಟು ವರ್ಷಗಳ ನಂತರ ಅದರ ಪರಿಣಾಮ ಕಂಡು ಬರ್ತದೆ. ಸೊ ಈ ಥರದ ಪೆಸ್ಟಿಸೈಡ್ಗಳನ್ನ ನಾವು ಬಳಕೆ ಮಾಡೋದನ್ನು ಕಡಿಮೆ ಮಾಡಬೇಕು. ಮತ್ತು ಇದನ್ನು ಬಳಕೆ ಮಾಡೋದು ಬಿಟ್ಟರೆ ಮತ್ತು ಕೀಟಗಳನ್ನು ಹೆಂಗೆ ಕಂಟ್ರೋಲ್ ಮಾಡೋದು ಅಂತ ಪ್ರಶ್ನೆ ಬರ್ತದೆ. ಕೀಟಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಹೆಂಗಂದರೆ ಬಯಾಲಜಿಕಲ್ ಕಂಟ್ರೋಲ್ ಅಂತ ಬರ್ತದೆ. ಬಯಾಲಜಿಕಲ್ ಕಂಟ್ರೋಲ್, ಒಂದು ಥರದ ಕೀಟ ಕಲ್ಲಕ್ಕೆ ಮತ್ತೊಂದು ಥರದ ಕೀಟ ಹುಟ್ಕೊಂಡಿರ್ತದೆ ಈ ಸೃಷ್ಟಿಯೊಳಗೆ. ಅದನ್ನು ತಿಂದು ಬದುಕುವಂಥದ್ದು. ಅದನ್ನು ತಂದು ನಾವು ಬೆಳೆಸಬೇಕು. ಆದಾಗ ಅದೇ ಆಟೋಮೆಟಿಕಲಿ ಅದರ ಕಂಟ್ರೋಲ್ ಆಗ್ತೈತಿ. ಕಂಟ್ರೋಲ್ ಆಗ್ತದೆ ಅಂದ್ರೇನು? ಅದರ ಜಾತಿ ಅಥವಾ ಅದರದ ಪ್ರಭೇದ ಪೂರ್ತಿ ನಾಶ ಆಗೋದಿಲ್ಲ, ಕಂಟ್ರೋಲಿಗೆ ಬರ್ತದೆ. ಓಕೆ. ಸೊ ದ ಟಾಕ್ಸಿನ್ ಡ್ರೈನ್ಡ್ ಫ್ರಾಮ್ ದೀಸ್ ಪೊಲ್ಯೂಟೆಂಟ್ಸ್ ಟ್ರಾವೆಲ್ ಅಪ್ ಟು ದ ಫುಡ್ ಚೈನ್ ಆ್ಯಂಡ್ ಇವೆಂಚುಯಲಿ ಅಫೆಕ್ಟ್ ಹ್ಯೂಮನ್ಸ್. ಇನ್ ಮೋಸ್ಟ್ ಕೇಸಸ್ ದ ಔಟ್ಕಮ್ ಈಸ್ ಡಿಸ್ಟ್ರಕ್ಟಿವ್ to only local population and species, but it can have an impact on a global scale too. ಲೋಕಲ್ ಜನಕ್ಕೆ ಅಥವಾ ಜೀವಿಗಳಿಗೆ ಅಫೆಕ್ಟ್ ಆಗ್ತದೆ ಅಂತ ನಾವು ತಿಳ್ಕೊಂಡೇವಿ. ಆದರೆ ಅದು ಈ ಪ್ಲ್ಯಾನೆಟ್ಗೆ ಹಾನಿಕಾರಕ ಆಗ್ತದೆ ಒಂದಿಲ್ಲ ಒಂದಿನ. ನಿಯರ್ಲಿ 6 billion kilograms of garbage is dumped every year in the oceans. ಸಮುದ್ರದಲ್ಲಿ ಒಂದು ವರ್ಷಕ್ಕೆ ಅರೌಂಡ್ 6 billion kilograms ಗಾರ್ಬೇಜ್ ವೇಸ್ಟನ್ನು ನಾವು ಡಂಪ್ ಮಾಡ್ತೇವೆ. ಅಪಾರ್ಟ್ ಫ್ರಮ್ ಇಂಡಸ್ಟ್ರಿಯಲ್ ಇಫ್ಲುಯೆಂಟ್ಸ್ ಆ್ಯಂಡ್ ಅನ್ಟ್ರೀಟೆಡ್ ಸಿವೇಜ್, ಅದರ್ ಫಾರ್ಮ್ಸ್ ಆಫ್ ಅನ್ವಾಂಟೆಡ್ ಮಟೀರಿಯಲ್ಸ್ ಆರ್ ಡಂಪ್ಡ್ ಇನ್ ಟು ವೇರಿಯಸ್ ವಾಟರ್ ಬಾಡೀಸ್. ದೀಸ್ ಕ್ಯಾನ್ ರೇಂಜ್ ಫ್ರಮ್ ನ್ಯೂಕ್ಲಿಯರ್ ವೇಸ್ಟ್ ಟು ಆಯಿಲ್ ಸ್ಪಿಲ್ಸ್. ನ್ಯೂಕ್ಲಿಯರ್ ಕೆಲವು ವೇಸ್ಟೇಜ್ ಅದಾವೆ, ಅದು ಕೂಡ ನೀರಲ್ಲಿ ಮಿಕ್ಸ್ ಆಗ್ಬೋದು. ಮತ್ತು ಆಯಿಲ್ ಸ್ಪಿಲ್ಸ್, ಈಗ ಸಮುದ್ರದಲ್ಲಿ ಎಣ್ಣೆಯ ಬಾವಿಗಳದಾವೆ, ಅಲ್ಲಿಂದ ಎಣ್ಣೆ ತರ್ತಿರ್ಬೇಕಾದ್ರೆ ಆ ಎಣ್ಣೆ ಸೋರಿಕೆ ಆಗ್ಬೋದು. ಈ ಹಡಗುಗಳಲ್ಲಿ ಅವನ್ನ ತರ್ತಿರ್ತಾರೆ, ಅವಾಗ ಸೋರಿಕೆ ಆಗ್ಬೋದು. ಸೋರಿಕೆ ಆದಂಥ ಎಣ್ಣೆ ಈ ನೀರಲ್ಲಿರ್ತಕ್ಕಂಥ ಜೀವಿಗಳಿಗೆ ಭಾಳಷ್ಟು ಹಾನಿಕಾರಕ. ಅವು ಸತ್ತು ಹೋಗ್ತಾವೆ, ಭಾಳಷ್ಟು ಪ್ರಾಣಿಗಳು ಸತ್ತು ಹೋಗೋ ಸಾಧ್ಯತೆ ಅದಾವೆ. 90ರ ದಶಕದಲ್ಲಿ ಈ ಇರಾನ್ ಮತ್ತು ಇರಾಕ್ ಯುದ್ಧ ನಡೀತು. ಆ ಸಂದರ್ಭದಲ್ಲಿ ಈ ಇರಾನ್ ಇರಾಕ್ ನಿಮಗೆಲ್ಲ ಗೊತ್ತದ, ಅವು ಈ ಆಯಿಲ್ ವೆಲ್ಸ್ ಭಾಳ ಅದಾವಲ್ಲಿ, ಎಣ್ಣೆಯ ಬಾವಿಗಳು. ಅವ್ರು ಏನು ಮಾಡಿಬಿಟ್ರು ಅಂದ್ರೆ ಆ ಎಣ್ಣೆ ತೆಗೆದು ಸಮುದ್ರಕ್ಕೆ ಬಿಟ್ಬಿಟ್ರು. ಸಮುದ್ರಕ್ಕೆ ಹಾಕಿದಾಗ ಆ ಎಣ್ಣೆ ಮೇಲೆಲ್ಲ ತೇಲ್ತದೆ, ಗೊತ್ತದ. ತೇಲ್ತಂದ್ರೆ ಏನಾಗೋದಿಲ್ಲ, ರೆಸ್ಪಿರೇಷನ್ ಪ್ರಾಬ್ಲಮ್ ಆಗ್ಬಿಡ್ತದೆ ನೀರಿನಲ್ಲಿರ್ತಕ್ಕಂಥ ಜೀವಿಗಳಿಗೆ. ಕೆಲವು ಪಕ್ಷಿಗಳೆಲ್ಲ ಸತ್ತು ದಂಡಿಗೆ ಬಂದು ಬಿದ್ದು ಅವಾಗೆಲ್ಲ. ಆಗಿನ ಟೈಮ್ನಲ್ಲಿ ಈ ಟಿ ವಿಗಳಲ್ಲೆಲ್ಲ ತೋರಿಸ್ತಿದ್ರು. ಸೊ ಆಯಿಲ್ ಭಾಳ ಕೆಟ್ಟ. ಇದು ಕೂಡ ನೀರು ಕಲುಷಿತ ಆಗಲಿಕ್ಕೆ ಕಾರಣ ಆಗ್ತದೆ. ದ ಲೇಟರ್ ಆಫ್ ವಿಚ್ ಕ್ಯಾನ್ ರೆಂಡರ್ ವಾಸ್ಟ್ ಏರಿಯಾಸ್ ಇನ್ಹ್ಯಾಬಿಟೇಬಲ್. ಸೊ ಬದುಕಲಿಕ್ಕೆ, ವಾಸಿಸಲಿಕ್ಕೆ ಯೋಗ್ಯವಾದ ಸ್ಥಳ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಸಾಮಾನ್ಯವಾಗಿ ನಿಮ್ಗೆ ಗೊತ್ತದ, ಮಾನವನ ಒಂದು ಏನು ಸಿವಿಲೈಜೇಷನ್ ಅಂತ ಹೇಳ್ತಿರಲ್ಲ,
ಸ್ಟಾರ್ಟ್ ಆಗಿದ್ದು ಈ ನದಿಗಳ ದಂಡೆ ಮೇಲೆ. ನೀರಿನ ಒಂದು ಸೋರ್ಸ್ ಎಲ್ಲದಲ್ಲ ಅಲ್ಲಿ. ನೀರು ಭಾಳ ಮುಖ್ಯ ನಮಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗೋಸ್ಕರ. ಆ ನೀರೇ ಕಲುಷಿತ ಆಗಿತ್ತು ಅಂದರೆ ಆ ನೀರಿನಿಂದ ನಮಗೂ ಒಳ್ಳೆಯದಾಗೋದಿಲ್ಲ ಅನ್ನಂಗಿದ್ರೆ ಅದರ ಸಮೀಪ ಜನ ಇರಲಿಕ್ಕೆ ಬಯಸೋದಿಲ್ಲ. ಸೊ ಅದು ಅನ್ಇನ್ಹ್ಯಾಬಿಟೇಬಲ್ ಒಂದು ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡ್ತದೆ. ಸೊ ಇಫೆಕ್ಟ್ಸ್ ಆಫ್ ವಾಟರ್ ಪೊಲ್ಯೂಷನ್ದ ಪರಿಣಾಮಗಳೇನು ನೋಡೋಣ ಸ್ವಲ್ಪ ಇದರಲ್ಲಿ. ಸೊ ದ ಇಫೆಕ್ಟ್ ಆಫ್ ವಾಟರ್ ಪೊಲ್ಯೂಷನ್ ಡಿಪೆಂಡ್ಸ್ ಅಪಾನ್ ದ ಟೈಪ್ ಆಫ್ ಪೊಲ್ಯೂಟೆಂಟ್ಸ್ ಆ್ಯಂಡ್ ಇಟ್ಸ್ ಕಾನ್ಸಂಟ್ರೇಷನ್. ಇದು ಈ ಪೊಲ್ಯೂಟೆಂಟ್ ಯಾವುದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ಮತ್ತು ಅದರ ಪ್ರಮಾಣದ ಮೇಲೆ ಡಿಪೆಂಡ್ ಆಗಿದೆ. ದ ಲೊಕೇಶನ್ ಆಫ್ ವಾಟರ್ ಬಾಡೀಸ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಟು ಡಿಟರ್ಮೈನ್ ದ ಲೆವೆಲ್ಸ್ ಆಫ್ ಪೊಲ್ಯೂಷನ್. ವಾಟರ್ ಬಾಡಿ ಎಲ್ಲಿದೆ, ಪಟ್ಟಣದಲ್ಲಿ ಅದನೋ, ಹಳ್ಳಿಗಳಲ್ಲಿ ಅದನೋ, ಇಂಡಸ್ಟ್ರಿಯಲೈಸ್ಡ್ ಏರಿಯಾದೊಳಗೆ ಅದನೋ, ಭಾಳ ಜನದಟ್ಟಣೆ ಇರ್ತಕ್ಕಂಥ ಪ್ರದೇಶದಲ್ಲಿ ಅದನೋ, ಇವೆಲ್ಲ ಕಾರಣ ಆಗ್ತಾವೆ. ವಾಟರ್ ಬಾಡೀಸ್ ಇನ್ ದ ವಿಸಿನಿಟಿ ಆಫ್ ಅರ್ಬನ್ ಏರಿಯಾಸ್ ಆರ್ ಎಕ್ಸ್ಟ್ರೀಮ್ಲಿ ಪೊಲ್ಯೂಟೆಡ್. ಪಟ್ಟಣದ ಪಕ್ಕದಲ್ಲಿ ಇರ್ತಕ್ಕಂಥ ಈ ವಾಟರ್ ಬಾಡೀಸು ಭಾಳಷ್ಟು ಪೊಲ್ಯೂಟ್ ಆಗೋದಕ್ಕೆ ಸಾಧ್ಯತೆಗಳದಾವೆ. ದಿಸ್ ಈಸ್ ದ ರಿಸಲ್ಟ್ ಆಫ್ ಡಂಪಿಂಗ್ ಗಾರ್ಬೇಜ್ ಆ್ಯಂಡ್ ಟಾಕ್ಸಿಕ್ ಕೆಮಿಕಲ್ಸ್ ಬೈ ಇಂಡಸ್ಟ್ರಿಯಲ್ ಆ್ಯಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್. ಫ್ಯಾಕ್ಟ್ರಿಗಳಿಂದ, ಈ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟಿಂದ ವೇಸ್ಟ್ನ ಅಲ್ಲಿ ಹೋಗಿ ಡಂಪ್ ಮಾಡ್ತಾರೆ. ಆದ್ದರಿಂದ ಅಲ್ಲಿರ್ತಕ್ಕಂಥ ನೀರು ಕಲುಷಿತ ಆಗೋ ಸಾಧ್ಯತೆ ಹೆಚ್ಚದ. ದೆನ್ ವಾಟರ್ ಪೊಲ್ಯೂಷನ್ ಡ್ರಾಸ್ಟಿಕಲಿ ಅಫೆಕ್ಟ್ಸ್ ಅಕ್ವಾಟಿಕ್ ಲೈಫ್. ಇಟ್ ಅಫೆಕ್ಟ್ಸ್ ದೇರ್ ಮೆಟಾಬಲಿಸಮ್, ಬಿಹೇವಿಯರ್. ಅದರ ಚಯಾಪಚಯ ಕ್ರಿಯೆ, ಜೀವಿಗಳ ಚಯಾಪಚಯ ಕ್ರಿಯೆ ಮೇಲೆ ಅಫೆಕ್ಟ್ ಆಗ್ತದೆ. ಅದರ ಬಿಹೇವಿಯರ್ ಮೇಲೆ ಪರಿಣಾಮ ಕಂಡುಬರ್ತದೆ. ಆ್ಯಂಡ್ ಇಟ್ ಕಾಸಸ್ ಇಲ್ನೆಸ್ ಆ್ಯಂಡ್ ಇವೆಂಚುವಲ್ ಡೆತ್, ಸಾವನ್ನು ಕೂಡ ಸಂಭವಿಸ್ಬೋದು. ಡಯಾಕ್ಸಿನ್ ಈಸ್ ಎ ಕೆಮಿಕಲ್ that causes a lot of problems from reproduction to uncontrolled cell growth or cancer. This chemical is bioaccumulated in fish, chicken and meat. ಇದು ಫಿಶ್ನಲ್ಲಿ ಅಕ್ಯುಮುಲೇಟ್ ಆಗ್ತದೆ, ಅದನ್ನು ತಿಂದಂಥ ನಮ್ಮ ದೇಹದಲ್ಲಿ ಬರ್ತದೆ. ಹಾಗೆ ಚಿಕನ್ ಇರ್ಬೋದು, ಮೀಟ್ ಇರ್ಬೋದು. ಕೆಮಿಕಲ್ಸ್ ಸಚ್ ಆಸ್ ದಿಸ್ ಟ್ರಾವೆಲ್ ಅಪ್ ದ ಫುಡ್ ಚೈನ್ ಬಿಫೋರ್ ಎಂಟರಿಂಗ್ ದ human body. The effect of water pollution can have huge impact on the food chain ಮೇಲೆ, ಆಹಾರದ ಸರಪಳಿ ಮೇಲೆ ಭಾಳಷ್ಟು ಪರಿಣಾಮ ಬೀರ್ತದೆ. ಒಂದು ಜೀವಿಗೆ ಅಫೆಕ್ಟ್ ಆದರೆ ಅದೇ ನೆಕ್ಸ್ಟ್ ಜೀವಿಗೂ ಹೋಗ್ತದೆ. ಯಾಕೆ ಆಹಾರದಲ್ಲೇ ಅದಿರೋದ್ರಿಂದ ಆ ಆಹಾರವನ್ನು ತಿನ್ನಂಥ ಎಲ್ಲ ಜೀವಿಗಳಲ್ಲಿ ಅದು ಪ್ರವೇಶ ಮಾಡ್ತದೆ. ಇಟ್ ಡಿಸ್ಟರ್ಬ್ಸ್ ದ ಫುಡ್ ಚೈನ್ನ ಹಾಳು ಮಾಡ್ತದೆ. ಕ್ಯಾಡ್ಮಿಯಮ್ ಆ್ಯಂಡ್ ಲೆಡ್ are some toxic substances. These pollutants, upon entering the food chain through animals such as fish, can continue to disrupt at higher levels. ಮೀನದ ಮುಖಾಂತರ ನಾವು ಕ್ಯಾಡ್ಮಿಯಮನ್ನು, ನಿಕೆಲನ್ನು, ಲೆಡ್ನ ನಾವು ತಿಂದರೆ, ಯಾಕಂದರೆ ಇವೆಲ್ಲ ಕ್ಯಾಡ್ಮಿಯಮ್, ಲೆಡ್ ಇವು ಇಂಡಸ್ಟ್ರಿಗಳಿಂದ ಬರುವಂಥ ವಿಷಕಾರಕ ವಸ್ತುಗಳು, ಹೆವಿ ಮೆಟಲ್ಸ್ ಅಂತಾರೆ. ಇವು ನೀರಿಗೆ ಬಿಡುಗಡೆ ಆಗ್ತವೆ. ಯಾಕಂದರೆ ಇಂಡಸ್ಟ್ರೀಸ್ ಎಲ್ಲ ನೀರನ್ನು ಬಳಕೆ ಮಾಡಿಕೊಂಡು ತಮ್ಮ ಮಷಿನ್ಸ್ನೆಲ್ಲ ಏನು ಮಾಡ್ತಾರೆ, ಸ್ವಚ್ಛ ಮಾಡ್ಕೋತಾರೆ. ಅದ್ರಾಗ ಇದೆಲ್ಲ ಕರಗ್ತದೆ, ಇದೆಲ್ಲ ಬಂದಿರ್ತದೆ. ಆ ನೀರು ನದಿಗಳಿಗೆ ಹೋಗ್ತದೆ. ನದಿಯಲ್ಲಿ ಮೀನುಗಳಿರ್ತಾವೆ. ಆ ಮೀನನ್ನು ನಾವು ತಿಂದರೆ ನಮ್ಮ ದೇಹದಲ್ಲಿ ಈ ಹೆವಿ ಮೆಟಲ್ಸ್ ಕಂಡುಬರ್ತಾವೆ. ಈ ಹೆವಿ ಮೆಟಲ್ಸ್ನಿಂದ ಎಲ್ಲ ನಮ್ಮ ಆರ್ಗನ್ ಸಿಸ್ಟಮು ಅಫೆಕ್ಟ್ ಆಗ್ತಾವೆ. ಕಿಡ್ನಿ ಫೇಲ್ ಆಗ್ತಾವೆ, ಬ್ರೈನ್ ಹಾಳಾಗ್ತೈತಿ, ನರ್ವಸ್ ಸಿಸ್ಟಮ್ ಇರ್ಬೋದು, ರಿಪ್ರೊಡಕ್ಟಿವ್ ಸಿಸ್ಟಮ್ ಇರ್ಬೋದು, ಎಕ್ಸ್ಕ್ರಿಟರಿ ಸಿಸ್ಟಮ್ ಇರ್ಬೋದು, ಇವಕ್ಕೆಲ್ಲ ತೊಂದರೆ ಅದ. ನೆಕ್ಸ್ಟ್, ಹ್ಯೂಮನ್ಸ್ ಆರ್ ಅಫೆಕ್ಟೆಡ್ ಬೈ ಪೊಲ್ಯೂಷನ್ ಆ್ಯಂಡ್ ಕ್ಯಾನ್ ಕಾಂಟ್ರಾಕ್ಟ್ ಡಿಸೀಸಸ್ ಸಚ್ ಆಸ್ ಹೆಪಟೈಟಿಸ್ ಥ್ರೂ ಫೀಕಲ್ ಮ್ಯಾಟರ್ ಇನ್ ದ ವಾಟರ್ ಸೋರ್ಸಸ್. ನೀರಿಗೆ ಈ ಫೀಕಲ್ ಮ್ಯಾಟರ್, ಮನುಷ್ಯನ ಮಲ ಮಿಕ್ಸ್ ಆಗೋದ್ರಿಂದ ಅದರಲ್ಲಿರ್ತಕ್ಕಂಥ ಈ ಹೆಪಟೈಟಿಸ್ಗೆ ಸಂಬಂಧಿಸಿದಂಥ ಹೆಪಟೈಟಿಸ್ ರೋಗವನ್ನು ತರುವಂಥ ಜೀವಿಗಳು ಅದರಲ್ಲಿರ್ತಾವೆ. ಅದರಿಂದ ಆ ನೀರನ್ನು ನಾವು ಕುಡಿದ್ರೆ ನಮಗೆ ಹೆಪಟೈಟಿಸ್ ಬರೋ ಸಾಧ್ಯತೆ ಇದೆ. ಹೆಪಟೈಟಿಸ್ ಈಸ್ ಕಾಸ್ಡ್ ಬೈ ವೇರಿಯಸ್ ಟೈಪ್ಸ್ ಆಫ್ ವೈರಸಸ್. ಹೆಪಟೈಟಿಸ್ A, B, C, D, E ಅಂತದಾವೆ.
ಹೆಪಟೈಟಿಸ್ ಅಂದರೆ ಈ ಲಿವರ್ಗೆ ತೊಂದರೆ ಆಗುವಂಥದ್ದು, ಲಿವರ್ ಡ್ಯಾಮೇಜ್ ಆಗೋ ಸಾಧ್ಯತೆಗಳು ಇರ್ತಾವೆ. Then poor drinking water treatment and unfit water can always cause an outbreak of infectious diseases such as cholera ಬರ್ಬೋದು, ಟೈಫಾಯ್ಡ್ ಬರ್ಬೋದು. ಈ ಥರ ಕಂಟ್ಯಾಮಿನೇಟೆಡ್ ವಾಟರ್ ನಾವು ಕುಡಿಯೋದ್ರಿಂದ ಅದನ್ನು ತಪ್ಪಿಸಲಿಕ್ಕೆ ಈ ಸರ್ಕಾರದವ್ರು ಏನು ಮಾಡ್ಯಾರ, ಎಲ್ಲ ಜನವಸತಿ ಇರುವಂಥ ಪ್ರದೇಶದಲ್ಲಿ ಈ ವಾಟರ್ ಫಿಲ್ಟರ್ಸ್ನ ಎಸ್ಟಾಬ್ಲಿಷ್ ಮಾಡ್ಯಾರ. ಸೊ ಅಲ್ಲಿ ನೀರನ್ನು ನಾವು ಕುಡಿತೇವೆ. ಖರೆ ಫಿಲ್ಟರ್ ಮಾಡೋದಂದ್ರೆ ಏನು, ಈ ಥರ ಈ ರೋಗಾಣು ಇಲ್ಲದೆ ಇರೋಂಗೆ ಮಾಡೋದು ಚಲೋ. ಆದರೆ ಆ ಫಿಲ್ಟರ್ ಮಾಡುವಂಥ ಒಂದು ಪ್ರೊಸೆಸ್ ಒಳಗೆ ನಮಗೆ ಬೇಕಾಗಿರುವಂಥ ಮಿನರಲ್ಸ್ ಅದಾವಲ್ಲ, ನೀರಲ್ಲಿರ್ತಕ್ಕಂಥ ಮಿನರಲ್ಸ್ ನಮ್ಮ ದೇಹಕ್ಕೆ ಬೇಕಾಗಿರ್ತದೆ ಒಮ್ಮೊಮ್ಮೆ, ಅವುಗಳ ಕೊರತೆ ಆಗಬಾರ್ದು, ಕೊರತೆ ಆಗಲಾರ್ದಂಗೆ ನೋಡ್ಕೋಬೇಕು. ಸೊ ನೆಕ್ಸ್ಟ್, ಕಂಟ್ರೋಲ್ ಮೆಜರ್ಸ್ ಆಫ್ ವಾಟರ್ ಪೊಲ್ಯೂಷನ್. ಹೆಂಗೆ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯದ? ಈಗ ನಾವು ಇದುವರೆಗೆ ಏನು ನೋಡಿದ್ವಿ, ನೀರನ್ನ ಕಲುಷಿತಗೊಳ್ಳೋದು ಯಾವ ರೀತಿ ಆಗ್ತದೆ, ಯಾವ್ಯಾವ ಕಾರಣಗಳಿಂದಾಗಿ, ಮತ್ತು ಅದರಿಂದ ಆಗತಕ್ಕಂಥ ಇಫೆಕ್ಟ್ ನೋಡಿದ್ದೀವಿ ನಾವು. ಈಗ ಅದನ್ನು ಹೆಂಗೆ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯದ ಅನ್ನೋದನ್ನು ನೋಡೋಣ. ವಾಟರ್ ಪೊಲ್ಯೂಷನ್ ಟು ಎ ಲಾರ್ಜರ್ ಎಕ್ಸ್ಟೆಂಟ್ ಕ್ಯಾನ್ ಬಿ ಕಂಟ್ರೋಲ್ಡ್ ಬೈ ಅ ವೆರೈಟಿ ಆಫ್ ಮೆಥಡ್ಸ್ ರಾದರ್ ದ್ಯಾನ್ ರಿಲೀಸಿಂಗ್ ಸೀವೇಜ್ ವೇಸ್ಟ್ into water bodies. It is better to treat them before discharge. ಈ ನದಿಗಳಿಗೇನು ಇಂಡಸ್ಟ್ರೀಸ್ ನೀರು ಬಿಡ್ತಾರಲ್ಲ, ಆ ಬಿಡೋದಕ್ಕಿಂತ ಪೂರ್ವದಲ್ಲಿ ಅದನ್ನು ನಾವು ಟ್ರೀಟ್ ಮಾಡಬೇಕು. ಸರಿಯಾದ ಟ್ರೀಟ್ ಮಾಡಿ ಅದರಲ್ಲಿ ಡಿಸಾಲ್ವ್ ಆಗಿರುವಂಥ ಹೆವಿ ಮೆಟಲ್ಸ್ನ, ಈ ಪೊಲ್ಯೂಟೆಂಟ್ಸ್ನ ಸಪ್ರೇಟ್ ಮಾಡಿ ಆ ನೀರನ್ನು ನದಿಗೆ ಬಿಟ್ಟರೆ ನದಿ ನೀರು ಅಥವಾ ನದಿಯಲ್ಲಿರ್ತಕ್ಕಂಥ ಜೀವಿಗಳು ತೊಂದರೆ ಅನುಭವಿಸೋದಿಲ್ಲ, ಅವು ಸಾಯೋದಿಲ್ಲ. ಅದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಅದ. Practicing this can reduce the initial toxicity and the remaining substances can be degraded and rendered harmless by the water body itself. If the secondary treatment of water has been carried out, then this can be reused in sanitary systems and agricultural feeds. ಈ ನೀರನ್ನು ನಾವು ಸರಿಯಾದ ರೀತಿಯೊಳಗೆ ಟ್ರೀಟ್ ಮಾಡಿದರೆ, ಪ್ರೈಮರಿ ಟ್ರೀಟ್ಮೆಂಟ್, ಸೆಕೆಂಡ್ರಿ ಟ್ರೀಟ್ಮೆಂಟ್ ಅಂತದಾವ, ಸೀವೇಜ್ ಟ್ರೀಟ್ಮೆಂಟ್ ಅಂತದ. ಈಗ ನಿಮ್ಗೆ ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಅಂತದ, ಇಲ್ಲಿ ಕಾಣ್ತದೆ, ಇದು ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್. ಇಲ್ಲೇನು ಮಾಡ್ತಾರಪ್ಪ ಅಂದರೆ, ಈ ಸೀವೇಜ್ ಅಂದರೆ ಇಂಡಸ್ಟ್ರಿಯಿಂದ ಬಿಟ್ಟಂಥ ಎಲ್ಲ ಇಂಡಸ್ಟ್ರಿ ಇರ್ಬೋದು ಅಥವಾ ಡೊಮೆಸ್ಟಿಕ್ ಸೀವೇಜ್ ಇರ್ಬೋದು, ಅದನ್ನೆಲ್ಲ ಈ ಥರ ನಿಲ್ಲಿಸ್ತಾರೆ. ನೀರನ್ನ ನಿಲ್ಲಿಸಿದಾಗ ಏನಾಗ್ತದೆ, ಅದರಲ್ಲಿ ಇರ್ತಕ್ಕಂಥ ಹೆವಿ ಪಾರ್ಟಿಕ್ಯುಲೇಟ್ ಮ್ಯಾಟರ್, ಸ್ಲಜ್ ಇರ್ದಿದ್ದು ಎಲ್ಲ ಕೆಳಗಡೆ ಇಳಿತದೆ, ಕೆಳಗಡೆ ಇರ್ತದೆ. ಮೇಲೆಲ್ಲ ತಿಳಿಯಾದ ನೀರು ಇರ್ತದೆ. ಮತ್ತು ಆ ನೀರನ್ನು ಮತ್ತೊಂದು ಈ ಪಾಂಡ್ಗೆ ಅಂದರೆ ರಿಲೀಸ್ ಮಾಡ್ತಾರೆ. ಅಲ್ಲಿ ಕೆಲವು ಬ್ಯಾಕ್ಟೀರಿಯಾಗಳನ್ನು ಬೆಳೆಸ್ತಾರೆ. ಬೆಳೆಸೋದ್ರಿಂದ ಬ್ಯಾಕ್ಟೀರಿಯಾಗಳು ಅಲ್ಲಿರ್ತಕ್ಕಂಥ ಈ ಆರ್ಗ್ಯಾನಿಕ್ ಮ್ಯಾಟ್ರನ್ನ ಡಿಕಂಪೋಸ್ ಮಾಡಿ ಅದನ್ನು ನ್ಯೂಟ್ರಲೈಸ್ ಅದನ್ನು ಫಿಲ್ಟರ್ ಮಾಡ್ದಂಗೆ ಮಾಡ್ತಾವೆ, ಅದನ್ನು ಸಪ್ರೇಟ್ ಮಾಡ್ತಾವೆ. ಸೊ ಆ ಥರದ ನೀರನ್ನು, ಈ ಥರ ಟ್ರೀಟ್ಮೆಂಟ್ ಒಳಪಟ್ಟಂಥ ನೀರನ್ನು ನಾವು ತಿರ್ಗಾ ಈ ಸ್ಯಾನಿಟರಿ ಪರ್ಪಸ್ನ ಈ ನೀರನ್ನು ಬಳಸ್ಕೋಬೋದು, ಅಥವಾ ಅಗ್ರಿಕಲ್ಚರಲ್ ಪರ್ಪಸ್ ಆ ನೀರನ್ನು ಬಳಸ್ಲಿಕ್ಕೆ ಸಾಧ್ಯ ಇದೆ. ಈ ಥರ ಇಂಡಸ್ಟ್ರಿ ಇರ್ಬೋದು ಅಥವಾ ಡೊಮೆಸ್ಟಿಕ್ ಸೀವೇಜ್ ಇರ್ಬೋದು, ಅದು ನದಿಗಳಿಗೆ ಸೇರೋಕ್ಕಿಂತ ಪೂರ್ವದಲ್ಲಿ ಅದನ್ನು ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಅದನ್ನು ಫಿಲ್ಟರ್ ಮಾಡಬೇಕು. ಅ ವೆರಿ ಸ್ಪೆಷಲ್ ಪ್ಲ್ಯಾಂಟ್, ದ ವಾಟರ್ ಹೈಸಿಯಾಂತ್, ಕ್ಯಾನ್ ಅಬ್ಸಾರ್ಬ್ ಡಿಸಾಲ್ವ್ ಟಾಕ್ಸಿಕ್ ಕೆಮಿಕಲ್ಸ್ ಸಚ್ ಆಸ್ ಕ್ಯಾಡ್ಮಿಯಮ್ ಆ್ಯಂಡ್ ಅದರ್ ಸಚ್ ಎಲಿಮೆಂಟ್ಸ್. ನೀರೊಳಗೆ ಒಂದು ಥರದ ಪ್ಲ್ಯಾಂಟ್ ಅದ, ವಾಟರ್ ಹೈಸಿಯಾಂತ್ ಅಂತೇಳಿ, ವಾಟರ್ ಹೈಸಿಯಾಂತ್. ಆ ಗಿಡ ನೀರೊಳಗೆ ಬೆಳೆಯೋದ್ರಿಂದ ನೀರಲ್ಲಿರ್ತಕ್ಕಂಥ ಈ ಹೆವಿ ಮೆಟಲ್ಸ್ ಅದಾವಲ್ಲ, ಕ್ಯಾಡ್ಮಿಯಮ್, ನಿಕೆಲ್, ಮರ್ಕ್ಯುರಿ, ಇದನ್ನೆಲ್ಲ ಅಬ್ಸಾರ್ವ್ ಮಾಡ್ಕೋತಾವೆ. ಅಬ್ಸಾರ್ವ್ ಮಾಡ್ಕೊಂಡಾಗ ನೀರಲ್ಲಿರ್ತಕ್ಕಂಥ ಈ ಈ ಹೆವಿ ಮೆಟಲ್ಸ್ ಎಲ್ಲ ಪ್ರಮಾಣ ಕಡಿಮೆ ಆಗ್ತೈತಿ. ಈ ಥರ ನಾವು ನೀರನ್ನು ಫಿಲ್ಟರ್ ಮಾಡಲಿಕ್ಕೆ ಸಾಧ್ಯ. ಎಸ್ಟಾಬ್ಲಿಷಿಂಗ್ ದೀಸ್ ಇನ್ ರೀಜನ್ಸ್ ಪ್ರೋನ್ ಟು ಸಚ್ ಕೈಂಡ್ಸ್ ಆಫ್ ಪೊಲ್ಯೂಟೆಂಟ್ಸ್ ವಿಲ್ ರೆಡ್ಯೂಸ್ adverse effects to a large extent. ಎಲ್ಲಿ ನೀರು ಈ ಹೆವಿ ಮೆಟಲಿಂದ ಅಫೆಕ್ಟ್ ಆಗ್ಯದಲ್ಲ, ಅಲ್ಲಿ ಈ ಥರದ ಗಿಡಗಳನ್ನು ಬೆಳೆಸೋದ್ರಿಂದ ಸ್ವಲ್ಪ ಮಟ್ಟಿಗೆ ಇದನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ಸಮ್ ಕೆಮಿಕಲ್ ಮೆಥಡ್ಸ್ ದಟ್ ಹೆಲ್ಪ್ ಇನ್ ದಿ ಕಂಟ್ರೋಲ್ ಆಫ್ ವಾಟರ್ ಪೊಲ್ಯೂಷನ್ ಆರ್ ಪ್ರೆಸಿಪಿಟೇಷನ್,
ಅಂದರೆ ನೀರನ್ನು ಒಂದು ಕಡೆ ನಿಲ್ಲಿಸೋದು, ನಿಲ್ಲಿಸಿದಾಗ ಅದರಲ್ಲಿರ್ತಕ್ಕಂಥ ಕೆಮಿಕಲ್ಸ್ ಎಲ್ಲ ಕೆಳಗಡೆ ಸೆಟ್ಲ್ ಆಗ್ತವೆ. ಇದಕ್ಕೆ ಪ್ರೆಸಿಪಿಟೇಷನ್ ಅಂತಾರೆ. ದ ಅಯಾನ್ ಎಕ್ಸ್ಚೇಂಜರ್ ಪ್ರೊಸೆಸ್, ಅದರಲ್ಲಿರ್ತಕ್ಕಂಥ ಅಯಾನನ್ನು ಎಕ್ಸ್ಚೇಂಜ್ ಮಾಡೋದ್ರಿಂದಲೂ ಕೂಡ ಅದನ್ನು ನಾವು ಇದು ಮಾಡ್ಬೋದು, ಏನು ಫಿಲ್ಟರ್ ಮಾಡ್ಬೋದು. ರಿವರ್ಸ್ ಆಸ್ಮೋಸಿಸ್ ಅಂತದ. ರಿವರ್ಸ್ ಆಸ್ಮೋಸಿಸ್ ನಿಮಗೆಲ್ಲ ಗುರ್ತದ. ಆರ್ ಒ ಫಿಲ್ಟರ್ ಅಂತ ಎಲ್ಲ ಕಡೆ ಬಂದಾವೆ. ಅದರಿಂದ ಏನಾಗ್ತದೆ, ಅದರಲ್ಲಿರ್ತಕ್ಕಂಥ ಪೊಲ್ಯೂಟೆಂಟ್ಸ್ನ ತೆಗೆದು ಹಾಕ್ಬೋದು. ಆ್ಯಂಡ್ ಕೋಆಗುಲೇಷನ್, ಆ್ಯಸ್ ಅನ್ ಇಂಡಿವಿಜುವಲ್ reusing, reducing and recycling wherever possible will advance a long way in overcoming the effects of water pollution. As an individual, ನಾವು ವೈಯಕ್ತಿಕವಾಗಿ ನಾವೇನು ಮಾಡ್ಲಿಕ್ಕೆ ಸಾಧ್ಯದಪ್ಪ ಅಂತಂದರೆ, ನೀರನ್ನು ರೀಯೂಸ್ ಮಾಡಬೇಕು. ಒಂದಕ್ಕೆ ಬಳಕೆ ಆಗಿರೋದನ್ನು ಮತ್ತೊಂದಕ್ಕೆ ಬಳಕೆ ಮಾಡಲಿಕ್ಕೆ ಸಾಧ್ಯ ಅದ. ಅರ್ಥ ಆಯಿತು? ಈಗ ನಾವು ಬಳಕೆ ಮಾಡೋದಂಥ ನೀರನ್ನು ತಿರ್ಗಾ ಈ ಹೊರಗಡೆ, ಮನೆಯ ಹೊರಗಡೆ ಕೆಲವು ಗಿಡಗಳು ಹಚ್ಚಿರ್ತೇವೆ, ನಾವು ಗಿಡಕ್ಕೆ ಹಾಕ್ಬೋದು. ಗಿಡಗಳನ್ನ ಬೆಳೆಸ್ಲಿಕ್ಕೆ ಅದನ್ನು ಯೂಸ್ ಮಾಡ್ಬೋದು. ಮತ್ತು ನೀರಿನ ಪ್ರಮಾಣ, ಉಪಯೋಗ ಮಾಡುವಂಥ ನೀರಿನ ಪ್ರಮಾಣ ಕಡಿಮೆ ಮಾಡಬೇಕು. ಮಳೆಯಿಂದ ಬಂದಂಥ ನೀರನ್ನು ಹಿಡಿದಿಟ್ಕೊಳ್ಬೇಕು. ಈ ಥರ ಮಾಡೋದರಿಂದ ಸ್ವಲ್ಪ ಮಟ್ಟಿಗೆ ನೀರಿನ ಮೇಲೆ ಬೀಳ್ತಕ್ಕಂಥ ಪ್ರೆಷರ್ನ ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ದಿಸ್ ಈಸ್ ಅಬೌಟ್ ವಾಟರ್ ಪೊಲ್ಯೂಷನ್. Now coming to discuss on assignments. So first question is, what are the causes of water pollution? Here you have to write causes of water pollution. What are the effects of water pollution on aquatic life? Write any 2 controlling measures of water pollution. So these are the few questions on this topic. With this, I have completed this water pollution. Thank you.